ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೆ ಇಷ್ಟ ಅಂತ ಈ ಥರ ಕಲರ್ ಪೂರಿನ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟಪಟ್ಟು ತಿಂದರು. ನೋಡಿ, ಈ ಥರ ಕಲರ್ ಪೂರಿನ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಇದೆಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 100 ಗ್ರಾಮಷ್ಟು ಬೀಟ್ರೋಟನ್ನ ತಗೊಂಡಿದ್ದೀನಿ. ಒಂದೇ ಒಂದು ಬೀಟ್ರೋಟು 100 ಗ್ರಾಮಷ್ಟು ಬಂದಿತ್ತು. ಇದನ್ನು ಈಗ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು 2-3 ಸಲ ತುರ್ಕೊಂಡು ಮತ್ತು ಮಿಕ್ಸಿಗೆ ಹಾಕಿ ರುಬ್ಬಿ ಇದ್ರ ರಸ ಮಾತ್ರ ತಗೋತಾಯಿದ್ದೀನಿ. ಅದು ಫುಲ್ ಆಗ್ತಾಯಿಲ್ಲ, ನಾನು ರಸ ಮಾತ್ರ ತಗೋತಾಯಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೀಟ್ರೋಟದ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಸಿ ಎತ್ತಿ ಇಟ್ಕೋಬೇಕು. ನಾನು ಇದಕ್ಕೆ ಮೈದಾ ಏನು ಮಿಕ್ಸ್ ಮಾಡ್ತಾಯಿಲ್ಲ, ಜಸ್ಟ್ ಗೋಧಿ ಹಿಟ್ಟಂದೇ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಕಲಸಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಅರಿಶಿನ ಪುಡಿ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪು ರುಬ್ಬಿ ಕಲಿಸ್ಕೊಂಡಿದ್ದೀನಿ ಮತ್ತು ಮಾಮೂಲಿ ಗೋಧಿ ಹಿಟ್ಟಿಂದ ಕಲಿಸ್ಕೊಂಡಿದ್ದೀನಿ. ನಾನು 4 ಥರ ಕಲರ್ನ ಮಾಡ್ಕೊಂಡಿದ್ದೀನಿ. ಒಂದು ಬೀಟ್ರೋಟು, ಪಾಲಕ್ಕು ಮತ್ತು ಅರಿಶಿನ ಪುಡಿ ಮತ್ತು ಸೇಮ್ ಗೋಧಿ ಹಿಟ್ಟಿಂದ 4 ಕಲರ್ನ ಮಾಡಿ ಈ ಥರ ಎತ್ತಿ ಮುಚ್ಚಿಟ್ಟಿದ್ದೆ. ಒಂದು 10 ನಿಮಿಷ ಮುಚ್ಚಿಟ್ಕೋಬೇಕು. ನೆಕ್ಸ್ಟು ಇವಾಗ ಇದನ್ನು ಈ ಥರ ಚಪಾತಿ ಹಿಟ್ಟು ಅದಕ್ಕೆ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. ನಾನು 4 ಉಂಡೆಗಳನ್ನ ಮಾಡ್ಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ಒಂದೊಂದಾಗಿ ಲಟ್ಟಿಸಿ ಎತ್ತಿಟ್ಕೊಂಡು ಎಲ್ಲನೂ ಇದೇ ಥರ ಲಟ್ಟಿಸ್ಕೊಳ್ಳಿ. ನೀವು ಬೇಕು ಅಂದರೆ ಜಾಸ್ತಿ ಕಲರು ಮಾಡ್ಕೊಬೋದು. ನಾನು 4 ಕಲರ್ನ ಮಾಡಿದ್ದೀನಿ. ಇವಾಗ ಒಂದ್ರ ಮೇಲೆ ಒಂದು ಹಾಕತ್ತಾಯಿದ್ದೀನಿ. ನೋಡಿ, ನಾನು ವೈಟ್ ಮೇಲೆ ಮತ್ತು ರೆಡ್ ಹಾಕತ್ತಾಯಿದ್ದೀನಿ ಬೀಟ್ರೋಟ್ದು. ಅದ್ರ ಮೇಲೆ ಇವಾಗ ನಾನು ಯೆಲ್ಲೋ ಕಲರ್ ಅಂದರೆ ಎಲ್ಲ ಪೌಡ್ರ್ ಹಾಕಿ ಕಲಸಿರೋ ಅದು ಹಾಕತ್ತಾಯಿದ್ದೀನಿ. ಇದ್ರ ಮೇಲೆ ನಾನು ಪಾಲಕ್ ಸೊಪ್ಪು ಹಾಕಿ ಇವಾಗ ಈ ಥರ ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿ ನಮ್ಮ ಪೂರಿ ಅದಕ್ಕೆ ಯಾವ ಥರ ಎಷ್ಟು ಇಟ್ಟಬೇಕು ಅಷ್ಟೇ ಕಟ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಕಾಣ್ತಾ ಇದೆ ಅಂತ. ಇದನ್ನು ನಾನು ಇವಾಗ ಎಲ್ಲನೂ ಕಟ್ ಮಾಡಿ ಸೈಡ್ ಎತ್ತಿಟ್ಕೊಂಡು ಇದನ್ನು ಇವಾಗ ರೋಲ್ ಮಾಡಿ ಲಟ್ಟಿಸ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ರೋಲಾಗಿ ಕಲರ್ ಆಗಿದೆ ಅಂತ. ಇದನ್ನು ಇವಾಗ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಇವಾಗ ಇದನ್ನು ಲೈಟಾಗಿ ಒತ್ಕೋಬೇಕು. ತುಂಬ ಪ್ರೆಸ್ ಮಾಡಿ ಒತ್ತಬೇಡಿ, ಆವಾಗ ಕಲರೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಈ ಥರ ರೇಂಬೋ ಥರನೇ ಕಾಣಬೇಕು. ಇವಾಗ ನೋಡಿ, ನಾನೆಲ್ಲ ಒತ್ತಿಟ್ಕೊಂಡು ಇದನ್ನು ನಾನು ಇವಾಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆಗೆ ಹಾಕಿ ಕರಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಸೈಡ್ ಡಿಶ್ ಆಗಿ ಏನು ಬೇಡ, ಹಿಂಗೆ ಆರಾಮಾಗಿ ತಿನ್ಕೋತಾರೆ ಮಕ್ಕಳು. ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಕಲ್ಲರು ನೋಡ್ತಾ ಇರ್ಬೋದು. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಬೇಕು ಅಂದರೆ ಕ್ಯಾರೆಟ್ನೂ ರುಬ್ಬಿ ಹಾಕ್ಬೋದು. ನಾನು ಇವತ್ತು ಕ್ಯಾರೆಟ್ ರುಬ್ಬಿ ಹಾಕಿಲ್ಲ, ಜಸ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಅದರ ಬದಲು. ಇದು ರೆಡಿಯಾಗಿದೆ. ಇವಾಗ ಈ ಥರ ಎಲ್ಲನೂ ಬೇಯಿಸಿ ಎತ್ತಿಟ್ಕೊಂಡ್ರೆ ಮಕ್ಕಳು ಆರಾಮಾಗಿ ತಿನ್ಕೋತಾರೆ. ಡೈಲಿ ಏನು ಮಾಡಲ್ವಲ್ಲ ಎಣ್ಣೆ ಪದಾರ್ಥನಕ್ಕೆ, ಯಾವಾಗಲೂ ಒಂದು ಟೈಮಲ್ಲಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.